ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ಪ್ರವಾಸಿ ಮಂದಿರದಲ್ಲಿ ನಿನ್ನೆ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದರು. 79ರಲ್ಲಿ ನಮ್ಗೆ ರೀಗ್ಯಾಕ್ಟ್ ಆಗಿರೋದು ನಮ್ಗೆ ತೊಂದರೆ ಮಾಡ್ತಾ ಇದ್ದಾರೆ. ನಮ್ಮ ತೋಟ ಏನಾಗ್ತಿದ್ದೆ ನೌಕರಿದಾರರಿಗೆ ಬಳಿಕ ದೂರದರ್ಶನದೊಂದಿಗೆ ಅವರು ವಕ್ಫ್ ಹೆಸರಿನಲ್ಲಿ ಎಲ್ಲಾ ರೈತರ ಜಮೀನುಗಳನ್ನು ಕಸಿಯುವ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ. ವಕ್ಫ್ ಬೋರ್ಡ್ ಕಾಂಗ್ರೆಸ್ನ ಕೊಡುಗೆಯಾಗಿದೆ ಎಂದರು. ಕೋವಿಡ್ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ತೆಗೆದುಕೊಂಡ ದಿಟ್ಟ ನಿರ್ಧಾರದಿಂದಾಗಿ ಸಾಕಷ್ಟು ಜನರ ಪ್ರಾಣ ಉಳಿಸಿದಂತಾಗಿದೆ. ಇದು ವೈದ್ಯಕೀಯ ತುರ್ತು ಪರಿಸ್ಥಿತಿಯಾಗಿದ್ದರಿಂದ ಸರ್ಕಾರ ಯಾರ ಅನುಮತಿಯನ್ನು ಪಡೆಯಬೇಕಾಗಿರಲಿಲ್ಲ. ಇದು ವಿಶ್ವಕ್ಕೆ ಅಪ್ಪಳಿಸಿದ ಮಹಾಮಾರಿಯಾಗಿತ್ತು. 3-4 ವರ್ಷಗಳ ಹಿಂದಿನ ಕಥೆಯನ್ನು ಈಗ ಕೆಣಕುತ್ತಿರುವುದು ನೋಡಿದರೆ ನಮ್ಮ ವಿರುದ್ಧ ದ್ವೇಷದ ರಾಜಕಾರಣ ಮಾಡುತ್ತಿರುವುದು ತಿಳಿದುಬರುತ್ತದೆ ಎಂದು ಛಲವಾದಿ ನಾರಾಯಣಸ್ವಾಮಿ ಹೇಳಿದರು. 48,000 ಕೋಟಿ ಬೆಂಗಳೂರು ಇದಕ್ಕೆ ಡೆವಲಪ್ಮೆಂಟ್ಗೆ ಇಟ್ಟಿದ್ದಾರಂತೆ, ಕೊಟ್ಟರಂತೆ. 1 ಪೈಸಾ ಕೊಟ್ಟಿಲ್ಲ. ಇಷ್ಟೆಲ್ಲ ಜನರಿಗೆ ಕೋಪ ಬರ್ತಾ ಇದೆ ಅಂದಾಗ ನಮ್ಮ ಮೇಲೆ ನಮ್ಮ ಕಡೆ ತಿರುಗಿಸ್ಲಿಕ್ಕೆ ಏನಾದರೂ ಒಂದು ಬೇಕಲ್ಲ. ಕೋವಿಡ್ ಅಂದ್ರೇನು ಅವ್ರಿಗೆ ಗೊತ್ತಿದೆಯಾ? ಕೋವಿಡ್ ಅಂತಕ್ಕಂಥದ್ದು ಇಟ್ ಈಸ್ ಅ ಪ್ಯಾಂಡಮಿಕ್, ಮಹಾಮಾರಿ. ಇದು ಬರೀ ಕರ್ನಾಟಕಕ್ಕೆ ಭಾರತಕ್ಕೆ ಬಂದಿದ್ದಲ್ಲ, ಪ್ರಪಂಚಕ್ಕೆ ಬಂದಿದ್ದು. ಇಂಥ ಕಾಲದಲ್ಲಿ ಇಂಥ ಎಮರ್ಜೆನ್ಸಿ, ಮೆಡಿಕಲ್ ಎಮರ್ಜೆನ್ಸಿ ಬಂದಾಗ ನಿಮ್ಮನ್ನು ಕೇಳಬೇಕಾಗಿಲ್ಲ, ನನ್ನನ್ನು ಕೇಳಬೇಕಾಗಿಲ್ಲ, ಯಾರನ್ನೂ ಕೇಳಬೇಕಾಗಿಲ್ಲ. ಜನರ ಪ್ರಾಣ ಹೋಗುವಂಥ ಸಂದರ್ಭಗಳು. ಅಂಥ ಟೈಮ್ನಲ್ಲಿ ಸರ್ಕಾರಕ್ಕೆ ತನ್ನ ಎಲ್ಲ ಅಧಿಕಾರ ಇದೆ. ಯಾವುದೇ ವಸ್ತು, ಮೆಡಿಕಲ್ ಕಿಟ್ ಇರ್ಬೋದು, ಮಾಸ್ಕ್ ಇರ್ಬೋದು, ಮೆಡಿಸಿನ್ ಇರ್ಬೋದು, ಅದನ್ನು ಕೊಂಡುಕೊಳ್ಬೇಕಂತಂದರೆ ಇಲ್ಲೆಲ್ಲೂ ಸಿಗಲಿಲ್ಲ ಅಂದರೆ ನೀವು ಫಾರಿನ್ ಹೊರಗಡೆ ದೇಶದಿಂದನೇ ತರಬಹುದು. ಅದಕ್ಕೆ ಟೆಂಡರ್ ಹಾಕಬೇಕಾಗಿಲ್ಲ. ಯಾಕಂದರೆ ಇಟ್ ಈಸ್ ಎ ಎಮರ್ಜೆನ್ಸಿ.